ಹಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ಎಲ್ಲರಿಗೂ ಸ್ವಾಗತ ಸುಸ್ವಾಗತ. ತುಂಬಾ ಜನ ಕೇಳ್ತಾ ಇದ್ರು ನಿಮ್ ಕಡೆ ಜರ್ಮನಿಲಿ ಸ್ನೋಫಾಲ್ ಆಗಿರುವಂತ ಒಂದು ವಿಡಿಯೋ ಮಾಡಿ ಹಾಕಿ ಅಂತ. ಸೊ ಇಲ್ಲಿ ನೋಡಿ, ಯೂಶಲಿ ಡಿಸೆಂಬರ್ ಜನವರಿ ಟೈಮಲ್ಲಿ ಇಲ್ಲಿ ಸ್ನೋಫಾಲ್ ಇರುತ್ತೆ. ಸೊ ಡಿಸೆಂಬರ್ ಎಂಟಲ್ಲಿ ಒಂದ್ಸತಿ ಸ್ನೋಫಾಲ್ ಆಗಿತ್ತು, ಜಾನ್ ಫಸ್ಟ್ ಆಗಿತ್ತು. ಸೊ ಇವಾಗ ಮತ್ತೆ ನಿನ್ನೆ ಸ್ನೋಫಾಲ್ ಆಗಿದೆ. ಸೊ ಅದಕ್ಕೆ ಒಂದು ವಿಡಿಯೋ ಮಾಡೋಣ ಅಂತ ಮಾಡ್ತಾ ಇದ್ದೀನಿ. ನೋಡಿ, ನಮ್ಮ ಬಾಲ್ಕನಿಲಿ ಮ್ಯಾಟ್ ಮೇಲೆಲ್ಲ ಬಿಟ್ಬಿಟ್ಟಿದೆ. ಸ್ವಲ್ಪ ಸರಿ ಮಾಡ್ತೀನಿ ಇಲ್ಲಿ. ಸೊ ಇಲ್ಲಿ ನೋಡಿ ಹೆಂಗೆ ನೋಡಿ. ಸೊ ಈ ತರ ಸ್ನೋ ಆಗಿದೆ. ಆಕ್ಚುಲಿ ಇದನ್ನೆಲ್ಲ ನಾವೇ ಕ್ಲೀನ್ ಮಾಡ್ಕೋಬೇಕು. ಸೊ ನಮ್ಮ ಲ್ಯಾಂಡ್ ಲಾರ್ಡ್ ಮಾಡ್ಕೊಳ್ಳಲ್ಲ ಇದನ್ನೆಲ್ಲ. ಸೊ ಇದನ್ನೆಲ್ಲ ನಾವೇ ಕ್ಲೀನ್ ಮಾಡ್ಕೋಬೇಕು. ಇಲ್ಲಿ ಆಕ್ಚುಲಿ ಮಾಡಿಲ್ಲ, ಮಾಡಬೇಕು. ಆಮೇಲೆ ನೋಡಿ, ಸಿಟಿ ಹೆಂಗೆ ಫುಲ್ಲು ವೈಟ್ ಇಂದ ಸ್ನೋ ಇಂದ ಕವರ್ ಆಗ್ಬಿಟ್ಟಿದೆ. ಸೊ ಟ್ರಾಫಿಕ್ ಅಷ್ಟೊಂದಿಲ್ಲ. ಸೊ ನಾವು 14th ಫ್ಲೋರ್ ಅಲ್ಲಿ ಇದ್ದೀವಿ. ಸೊ ವ್ಯೂ ತುಂಬಾ ಚೆನ್ನಾಗಿರುತ್ತೆ ಇಲ್ಲಿಂದ. ಸೊ ಯು ಕ್ಯಾನ್ ಸಿ, ಇವತ್ತು ಬಿಸಿಲಿದೆ, ಬಟ್ ಹೊರಗಡೆ ಬರಕ್ಕಾಗಲ್ಲ. ಫುಲ್ಲು ಸ್ನೋ ಆದ್ರಂತೂ ಚಳಿ ಬೇಕಾರ ಇರುತ್ತೆ. ಸೊ -2 -3 ಹೋಗ್ತಾ ಇದೆ ಇವಾಗ. ಸೊ ಯು ಕ್ಯಾನ್ ಸಿ, ಅದು ನಮ್ದು ಬಸ್ ಸ್ಟಾಪ್, ಟ್ರಾಮ್ ಸ್ಟೇಷನ್. ಸೊ ಯು ಸಿ ಟ್ರಾಮ್ ಬಂದಿದೆ ನೋಡಿ, ಅಲ್ಲಿ ಬರ್ತಾ ಇದೆ ಒಂದು ಟ್ರಾಮ್. ಯು ಕ್ಯಾನ್ ಸಿ ಜಸ್ಟ್ ಅ ಮೂಮೆಂಟ್. ಸೊ ಬಂತು ನೋಡಿ ಟ್ರಾಮ್. ಓಕೆ, ಸೊ ಇದು ಯೂನಿವರ್ಸಲ್ ಸೆಂಟರ್ ಅಂತ ಬಿಲ್ಡಿಂಗ್. ಸೊ ಉಲ್ಮಲ್ಲಿ ಆಕ್ಚುಲಿ ಒನ್ ಆಫ್ ದ ಟಾಲೆಸ್ಟ್ ಬಿಲ್ಡಿಂಗ್ ಇನ್ ದ ಸಿಟಿ ಸೆಂಟರ್. ಸೊ ಇದಕ್ಕೆ ಈ ಬಿಲ್ಡಿಂಗ್ ಅಲ್ಲಿ 26 ಫ್ಲೋರ್ಸ್ ಇದೆ, 25 ಫ್ಲೋರ್ಸ್ ಇದೆ ಅನ್ಸುತ್ತೆ. ಸೊ ವಿ ಆರ್ ಇನ್ ದ 14th ಫ್ಲೋರ್. ಸೊ ನೋಡಿ, ಅಲ್ಲಿ ಕಾಣಿಸ್ತಾ ಇದೆಯಲ್ಲ, ಅದೇ ಉಲ್ಮಿಸ್ಟರ್. ಸೊ ದ ವರ್ಡ್ಸ್ ಟಾಲೆಸ್ಟ್ ಚರ್ಚ್, ವರ್ಡ್ಸ್ ಟಾಲೆಸ್ಟ್ ಆಲ್ರೆಡಿ ಬಿಲ್ಡ್ ಚರ್ಚ್. ಅಂದ್ರೆ ಸ್ಪೇನ್ ಅಲ್ಲಿ ಇನ್ನೊಂದು ಯಾರೋ ಚರ್ಚ್ ಮಾಡ್ತಿದಾರಂತೆ. ಸೊ ಅದು ಇದಕ್ಕಿಂತ ಉದ್ದ ಇದೆ ಅಂತ ಹೇಳ್ತಿದ್ರು. ಸೊ ಮೇ ಬಿ ಇನ್ ಸಮ್ ಡೇಸ್ ಆರ್ ಸಮ್ ಇಯರ್ಸ್ this will be the second tallest church in the world. Yeah. ಸೊ ಅಲ್ಲಿ ನೋಡಿ, ಬಸ್ ಹೋಗ್ತಾ ಇದೆ. ಫುಲ್ಲು ಇಲ್ಲಿ RCC ಇರೋದ್ರಿಂದ ಇಲ್ಲಿ ಮೇಲ್ಗಡೆ ಫುಲ್ ಸ್ನೋ ಕಂಪ್ಲೀಟ್ ಆಗಿಬಿಟ್ಟಿದೆ. ಯು ಕ್ಯಾನ್ ಸಿ ದಟ್. ಸೊ ಇಟ್ಸ್ ಸೋ ಗುಡ್. ಇಲ್ಲೆಲ್ಲ ನೋಡಿ ಸ್ನೋ ಬಂದಿದೆ. ಸೊ ನೈಸ್. ಕಮೆಂಟ್ ಮಾಡಿ ನಿಮ್ ಕಡೆ ಸ್ನೋ ಏನಾದ್ರೂ ಇದ್ರೆ, ಅಥವಾ ಮೇ ಬಿ ಹೌ ಯು ಗೈಸ್ ಆರ್ ಸ್ಪೆಂಡಿಂಗ್ ಯುವರ್ ವಿಂಟರ್ಸ್ ಅಂತ. ಸೊ ಇಲ್ಲಿ ಯೂಶುವಲಿ ನಾವು ಹೊರಗಡೆ ಜಾಸ್ತಿ ಹೋಗಲ್ಲ ವಿಂಟರ್ ಟೈಮಲ್ಲಿ. ಓನ್ಲಿ ಇಫ್ ಇಟ್ಸ್ ನೆಸೆಸರಿ ವಿ ಗೋ ಔಟ್, ಅದರ್ವೈಸ್ ನಾವು ವಿಲ್ ಸ್ಟೇ ಅಟ್ ಹೋಮ್ ಓನ್ಲಿ. ಸೊ ಜಾಸ್ತಿ ಹೊತ್ತು ಹೊರಗಡೆ ನಿಲ್ಲಕ್ಕಾಗಲ್ಲ. ಜಾಸ್ತಿ ಹೊತ್ತಿದ್ರೆ ನನಗೆ ಕೋಲ್ಡ್ ಅಟ್ಯಾಕ್ ಆಗ್ಬಿಡುತ್ತೆ. ಸೊ thank you guys. Meet you in the next video.